ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಹೊಂಡಾ ಸಿಟಿ 2026 ಫೇಸ್ ಲಿಫ್ಟೆಡ್ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ನಾಟ್ ಅ ಜನರೇಷನಲ್ ಫೇಸ್ ಲಿಫ್ಟ್ ಗೈಸ್, ಬಿಕಾಸ್ ಮೇಜರ್ ಥಿಂಗ್ಸ್ ಲೈಕ್ ಇಂಜಿನ್, ಚಾರ್ಸಿಸ್, ಸಸ್ಪೆನ್ಷನ್, ಗೇರ್ ಬಾಕ್ಸ್ ಎಲ್ಲ ಸೇಮ್ ಇದೆ. ವಿಜುವಲ್ ಅಪಿಯರೆನ್ಸ್ ವೈಸ್ ಫ್ರೆಶ್ ಲುಕ್ ಕೊಡುವಂತಹ ಚೇಂಜಸ್ ಮಾಡ್ಯಾರೆ ಎಕ್ಸ್ಟೀರಿಯರಲ್ಲಿ. ಆ್ಯಂಡ್ ಇಂಟೀರಿಯರ್ಲಿ ಫ್ಯೂ ಫೀಚರ್ಸ್ ಆ್ಯಡ್ ಅಪ್ ಕೂಡ ಮಾಡ್ಯಾರೆ. ಏನೇನೆಲ್ಲ ಚೇಂಜಸ್ ಆಗಿದೆ, ಫೀಚರ್ಸ್ ಆ್ಯಡ್ ಅಪ್ ಮಾಡಿರೋದು ವರ್ತಾ ಆ್ಯಂಡ್ ಸೆಗ್ಮೆಂಟ್ ಲೀಡ್ ಮಾಡುವಂತಹ ಎಬಿಲಿಟಿ ಈ ಫೇಸ್ ಲಿಫ್ಟೆಡ್ ಮಾಡೆಲ್ಗೆ ಇದೆಯಾ ಅಂತ ಈ ರಿವ್ಯೂಲ್ ತಿಳಿಸ್ಕೊಡ್ತೀನಿ ಬನ್ನಿ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ಯಲಹಂಕಲ್ ಇರುವಂತಹ ಬ್ರಿಗೇಡ್ ಹೋಂಡಾ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಹೋಂಡಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮುಂದ್ಗಡೆ ನಾವು ನೋಡಿದ್ರೆ ಆಕ್ಚುಲಿ ಹಳೆ ಸಿಟಿಗಿನ ತುಂಬಾ ಚೇಂಜಸ್ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಹಳೆ ಸಿಟಿಗೂ ಈ ಪರ್ಟಿಕ್ಯುಲರ್ ಸಿಟಿಗೂ ಹ್ಯೂಜ್ ಡಿಸೈನ್ ಚೇಂಜಸ್ ಇದೆ ಅಂತ ಕೆಲವ್ರಿಗೆ ಅನಿಸಬಹುದು. ಮುಂಚೆ ಆ ಒಂದು ಮಸ್ಕ್ಯುಲರ್ ಲುಕ್ ಇತ್ತು, ಬಟ್ ಇವಾಗ ತುಂಬಾ ಸ್ಲೀಕ್ ಡಿಸೈನ್ ನ ಕ್ಯಾರಿ ಔಟ್ ಮಾಡಿದ್ದಾರೆ. ಎಲ್ಇಡಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ ಮತ್ತೆ ಹೈ ಬೀಮ್ ಗೆ ಸಿಂಗಲ್ ಪ್ರೊಜೆಕ್ಟರ್ ವರ್ಕ್ ಆಗುತ್ತೆ. ಅಂಡ್ ದಿಸ್ ಈಸ್ ಅ ಇಂಡಿಕೇಟರ್ ಆಫ್ ದಿ ಕಾರ್. ಆಕ್ಚುಲಿ ಇವಾಗ ಆಫ್ ಆಗಿದೆ, ಬಟ್ ಬೇರೆ ಎಲ್ಲಾ ಕಾರ್ ತರನೇ ಕನೆಕ್ಟಿಂಗ್ ಡಿಆರ್ಎಲ್ ಈ ಕಾರಲ್ಲೂ ಬರುತ್ತೆ. ಬಟ್ ಇಲ್ಲಿ ಸ್ಪ್ಲಿಟ್ ಇರುವಂತದ್ದು ನೋಡಬಹುದು. ಅಂಡ್ ಈವನ್ ಇಲ್ಲೂ ಕೂಡ ಸ್ಪ್ಲಿಟ್ ಕೊಟ್ಟಿದ್ದಾರೆ. ಬಟ್ ಎಸ್, ಥ್ರೂ ಔಟ್ ದ ಕಾರ್ ಆ ಒಂದು ಕನೆಕ್ಟಿಂಗ್ ಡಿಆರ್ಎಲ್ ರನ್ ಆಗುವಂತದ್ದು ನೋಡಬಹುದು. ಅಂಡ್ ಇವನ್ ಈ ಕಡೆ ಹೆಡ್ ಲ್ಯಾಂಪ್ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಇವನ್ ಗ್ರಿಲ್ ಡಿಸೈನ್ ಕೂಡ ಆಕ್ಚುಲಿ ಚೇಂಜ್ ಆಗಿದೆ. ಅಂಡ್ ಇವನ್ ಕೆಳಗಡೆ ಬಂಪರ್ ಡಿಸೈನ್ ಕೂಡ ರೀಡಿಸೈನ್ ಮಾಡಿದ್ರೆ ಇನ್ನ ಸ್ವಲ್ಪ ಅಗ್ರೆಸಿವ್ ಲುಕ್ ಬರಲಿ ಅಂತ ಕರ್ಟನ್ ಕ್ರೀಸಸ್ ಎಲ್ಲ ಜಾಸ್ತಿ ಆಡ್ ಅಪ್ ಮಾಡಿದ್ದಾರೆ. ಏರ್ ಕರ್ಟನ್ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಬೇಸಿಕ್ಲಿ ಫಾರ್ ಬೆಟರ್ ಏರೋ ಎಫಿಷಿಯನ್ಸಿಗೆ ಕೊಟ್ಟಿರುವಂತದ್ದು. ಅಂಡ್ ಇವನ್ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಫ್ರಂಟ್ ಟೋಯಿಂಗ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಫ್ರಂಟ್ ಬಂಪರ್, ರಿಯರ್ ಬಂಪರ್ ಎಲ್ಲ ಸ್ವಲ್ಪ ರೀಡಿಸೈನ್ ಆಗಿರೋದ್ರಿಂದ ಲೆಂತ್ ಆಕ್ಚುಲಿ ಸ್ವಲ್ಪ ಚೇಂಜ್ ಆಗಿದೆ. ಅದ್ ಬಿಟ್ರೆ ವಿಡ್ತ್, ಹೈಟ್, ವೀಲ್ ಬೇಸ್ ಎಲ್ಲಾನು ಸೇಮ್ ಇದೆ. ನೆಕ್ಸ್ಟ್ ಚೇಂಜಸ್ ಅಂತ ತಗೊಂಡ್ರೆ ಅಲಾಯ್ ವೀಲ್ ಡಿಸೈನ್. ಹಳೆ ಅಲಾಯ್ ಡಿಸೈನ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಸಿಟಿದು. ಸ್ಟಿಲ್ ಇಟ್ ಲುಕ್ಸ್ ಗುಡ್ ಆನ್ ದಿ ಕಾರ್ ಅಂತ ಹೇಳ್ತೀನಿ. ಅಂಡ್ ಇವನ್ ಬ್ಲಾಕ್ ಕಲರ್ ಕಾರ್ ಮಾತ್ರ ಸಿಕ್ಕಾಪಟ್ಟೆ ಒಂದು ಮಾಫಿಯಾ ಲುಕ್ ಕೊಡುತ್ತೆ ಗುರು. ಹೆವಿ ಸ್ಪೋರ್ಟಿವ್ ವೈಬ್ ಕೊಡುತ್ತೆ ಅಂತಾನೆ ಹೇಳ್ತೀನಿ ನಾನು. ಬ್ಲಾಕ್ ಲವರ್ಸ್ ಗಂತೂ ಇಷ್ಟ ಆಗತ್ತೆ ಈ ಕಾರು. ಅಂಡ್ ಇವನ್ ಅಲ್ಲಿ ಕ್ಯಾಮ್ರಾ ಕೊಟ್ಟಿರುವಂತದ್ದು ನೋಡಬಹುದು. ದಟ್ಸ್ ಬೇಸಿಕ್ಲಿ ಎಡಾಸ್ ಫಂಕ್ಷನ್ಸ್ ಗೆ ಕೊಟ್ಟಿರುವಂತಹ ಕ್ಯಾಮ್ರಾ. ಅದು ಬೇಸಿಕ್ಲಿ 7 ಎಡಾಸ್ ಫೀಚರ್ ಈ ಕಾರಲ್ಲಿ ಬರುತ್ತೆ. ಕ್ಯಾಮ್ರಾ ಬೇಸ್ಡ್ ಎಡಾಸ್ ಈ ಕಾರಲ್ಲಿ ವರ್ಕ್ ಆಗುವಂತದ್ದು. ಅಂಡ್ ಟೈರ್ ಸೈಜ್ ನೋಡೋದಾದ್ರೆ 185/55 ಆರ್ 16 ಇಂಚ್ ಕೊಟ್ಟಿದೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಇವನ್ ಹಿಂದ್ಗಡೆಗೂ ಆಕ್ಚುಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಕಾಣ್ತಿದೆ ಅಂತ ಅನ್ಕೋತೀನಿ. ಎಸ್, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ 165 ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಇವಾಗ ಎಕ್ಸ್ಟ್ರಾ ಆಡೆಡ್ ಫೀಚರ್ ಅಂತ ಅಂದ್ರೆ ಓರ್ವಿಎಮ್ಸ್ ಅಲ್ಲಿ ಇಲ್ಲಿ ಕ್ಯಾಮ್ರಾ ಕೊಟ್ಟಿರುವಂತದ್ದು ನೋಡಬಹುದು. ಸೊ ಈ ಕಾರಲ್ಲಿ ಇವಾಗ 360 ಕ್ಯಾಮ್ರಾ ಕೂಡ ಬರುತ್ತೆ. ಡೋರ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಅಂಡ್ ಈ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಕೀ ಜೋಬಲ್ಲಿ ಇಟ್ಕೊಂಡ್ಬಂದ್ರೆ ಸಾಕು. ಕೈಯಾಕ ತಕ್ಷಣ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಕೀ ಮುಟ್ಟೋ ಅವಶ್ಯಕತೆ ಇಲ್ಲ. ಕಾರ್ ಕೀ ಏನಾದ್ರು ಬ್ಯಾಟರಿ ಇದ್ದು ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯಲ್ ಎಂಟರ್ ಹಾಕಿ ಇಲ್ಲೊಂದು ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಈ ಕಾರಲ್ಲಿ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಶಾರ್ಕ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಬಂದ್ರೆ ಆಕ್ಚುಲಿ ಮೇಜರ್ ಚೇಂಜ್ ಟೈಲ್ ಲ್ಯಾಂಪ್ ಗೆ ಸ್ವಲ್ಪ ರಿವೈಸ್ ಮಾಡಿರುವಂತದ್ದು. ಕಂಪ್ಲೀಟ್ಲಿ ಒಂದು ಟ್ರಾನ್ಸ್ಪರೆಂಟ್ ಲುಕ್ ಕೊಟ್ಟಿದ್ದಾರೆ. ಒಂಥರ ಕ್ರಿಸ್ಟಲ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂಚೆ ಕಂಪ್ಲೀಟ್ಲಿ ರೆಡ್ ಫಿನಿಶ್ ಅಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ರೆಡ್ ಫಿನಿಶ್ ಇಲ್ಲ. ಸೊ ಅಲ್ಲಿ ನೋಡ್ತಿರ್ಬೋದು ಹಳೆ ಸಿಟಿ ಯಾವ ತರ ಇದೆ ಅಂತ ನೋಡಿ. ಆ ರೆಡ್ ಫಿನಿಶ್ ಕಾಣತಾ ನಿಮ್ಗೆ ಟೈಲ್ ಲ್ಯಾಂಪ್ದು? ಸೊ ಎಸ್, ಆ ತರ ರೆಡ್ ಫಿನಿಶ್ ಇಲ್ಲ. ಕಂಪ್ಲೀಟ್ಲಿ ಕ್ರಿಸ್ಟಲ್ ಕ್ಲಿಯರ್ ವ್ಯೂ ಕೊಟ್ಟಿದ್ದಾರೆ. ಅದೇ ಸೇಮ್ ಸೈಡ್ ಅಲ್ಲೂ ಎಕ್ಸ್ಟೆಂಡ್ ಆಗುವಂತಹ ಟೈಲ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ವೈಸ್ ಇಟ್ಸ್ ದ ಸೇಮ್, ಅದ್ರಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಇಂಡಿಕೇಟರ್ ಹ್ಯಾಲೋಜನ್ ಕೊಟ್ಟಿದ್ದಾರೆ, ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಸ್ಟ್ರಾಂಗ್ ಹೈಬ್ರಿಡ್, ಹಾಗಾಗಿನೇ ಈ HEV ಕೊಟ್ಟಿರೋಂಥದ್ದು ನೋಡಬಹುದು. ಅಂಡ್ ಇಲ್ಲಿ ಸ್ಪಾಯ್ಲರ್ ಲಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೋಂಡಾ ಲೋಗೋ ಕೊಟ್ಟಿದ್ದಾರೆ, ಸಿಟಿ ಬ್ಯಾಡ್ಜಿಂಗ್ ಇದೆ. ಅಂಡ್ ಇವನ್ ರಿಯರ್ ಬಂಪರ್ ಕೂಡ ರೀಡಿಸೈನ್ ಮಾಡಿದ್ದಾರೆ. ಅಂಡ್ ರಿಯರ್ ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಂಡ್ ಇವನ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಫಂಕ್ಷನಲ್ ಡಿಫ್ಯೂಸರ್ ಅಂತ ನಾನು ಏನು ಅನಿಸ್ತಾ ಇಲ್ಲ. ಬಟ್ ಎಸ್, ಡೆಫಿನೆಟ್ಲಿ ಎಸ್ಥೆಟಿಕ್ ಅಪೀಲ್ಗಂತೂ ಆಡ್ ಅಪ್ ಮಾಡತ್ತೆ. ಅಂಡ್ ಇವನ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಹತ್ರ ಕೊಟ್ಟಿರುವಂತಹ ಡಿಸೈನ್ ಪ್ಯಾಟರ್ನ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಅನಿಸ್ತು ಹಿಂದ್ಗಡೆ ಪ್ರೊಫೈಲ್ ಇಂದ ಕಾರ್ದು ಕಮೆಂಟ್ ಮಾಡಿ ಹೇಳಿ. ಅಂಡ್ ಇವನ್ ಇಲ್ಲಿ ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವನ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡಕ್ಕೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಇವನ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ರಾಂಗ್ ಹೈಬ್ರಿಡ್ ಆಗಿರೋದ್ರಿಂದ ಬೂಟ್ ಸ್ವಲ್ಪ ನಿಮಗೆ ಸ್ಪೇಸ್ ಕಮ್ಮಿ ಇದೆ. ಬಟ್ ನಾರ್ಮಲ್ 1.5 ಲೀಟರ್ ಎನ್ಎ ಇಂಜಿನ್ ತಗೋತೀರಾ ಅಂತಂದ್ರೆ 505 ಲೀಟರ್ಸ್ ಅನ್ನೋ ಬರುತ್ತೆ. ಬಟ್ ಇದು ನೋಡಿದ್ರೆ ಮೋಸ್ಟ್ಲಿ ಒಂದು 300 to 350 ಲೀಟರ್ಸ್ ಇದ್ದಂಗೆ ಕಾಣಿಸ್ತಾರೆ. ಬಟ್ ಓಕೆ, ನಾಟ್ ಬ್ಯಾಡ್. ಅಂಡ್ ಇವನ್ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಸ್ಮಾಲರ್ ಸೈಜ್ ಕೊಟ್ಟಿದ್ದಾರೆ. ಬೂಟ್ ಲ್ಯಾಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರೋಂಥದ್ದು ನೋಡಬಹುದು ನೀವು. ದಟ್ಸ್ ಅ ಗುಡ್ ಥಿಂಗ್. ಮುಂಚೆನೂ ಲೇನ್ ವಾಚ್ ಕ್ಯಾಮ್ರಾ ಬರ್ತಾ ಇತ್ತು, ಆ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೈಡ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು. ಸೊ ಇದಿಷ್ಟು ಎಕ್ಸ್ಟೀರಿಯರ್ ಚೇಂಜಸ್. ಡೈರೆಕ್ಟ್ ಒಳಗ್ ಬಂದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ವೈಟ್ ಕಲರ್, ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕ್ ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮಕ್ಳನ್ನ ಕೂರ್ಸ್ಕೊಬೇಕು ಅಂತಂದಾಗ ಚೈಲ್ಡ್ ಸೇಫ್ಟಿ ಲಾಕ್ ಹಾಕೊಳ್ಳಿ. ಸೊ ದಟ್ ಹಿಂದ್ಗಡೆ ಕೂತಿರೋ ಮಕ್ಕಳು ಕಾರ್ ಡೋರ್ ಏನಾದ್ರು ಅನ್ಲಾಕ್ ಆಗಿದ್ದಾಗ
ಮಿಸ್ ಆಗಿ ಹಿಂಗ್ ಎಳೆದ್ರು ಡೋರ್ ಓಪನ್ ಆಗಲ್ಲ, ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ ಗೆ ಕೊಟ್ಟಿರೋದು. ಅಂಡ್ ಕಂಪ್ಲೀಟ್ಲಿ ಬೇಜ್ ಕಲರ್ ಸೀಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಬೇಗ ಹೆವಿ ಗಲೀಜ್ ಆಗ್ಬಿಡುತ್ತೆ ಗುರು. ಬೇಕು ಅಂತಂದ್ರೆ ಸ್ವಲ್ಪ ಡಾರ್ಕ್ ಕಲರ್ಡ್ ಸೀಟ್ ಕವರ್ ನ ಹಾಕಿಸ್ಕೊಂಡ್ರೆ ಸೊ ದಟ್ ನಿಮ್ಗೆ ಮೇಂಟೆನೆನ್ಸ್ ವೈಸ್ ಹೆವಿ ಈಸಿ ಆಗಿರುತ್ತೆ. ಅಂಡ್ ಸ್ಟಿಲ್ ಹೊಂಡಾನವರು 3 ಹೆಡ್ ರೆಸ್ಟ್ ಕೊಟ್ಟರು ಅಡ್ಜಸ್ಟಬಲ್ ಕೊಡ್ತಾ ಇಲ್ಲ. ಸೊ ಯಾವ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಅಲ್ಲ, ಬಟ್ ಸೀಟ್ ಸ್ವಲ್ಪ ಹೈಟ್ ಇರೋದ್ರಿಂದ ಅಷ್ಟಾಗಿ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಹೈಟ್ ಇರೋರ್ಗೂ ಸಪೋರ್ಟ್ ಚೆನ್ನಾಗಿ ಸಿಗ್ಬೋದು ಅಂತ ಅನ್ಕೋತೀನಿ. ಅಂಡ್ ಇವನ್ ಈ ಹೆಡ್ ರೆಸ್ಟ್ ಕೂಡ ಆಕ್ಚುಲಿ ಹೈಟ್ ಇದೆ ನೋಡಿ, ಚಿಕ್ಕದಾಗ ಕೊಟ್ಟಿಲ್ಲ, ಆಕ್ಚುಲಿ ಸ್ವಲ್ಪ ಹೈಟ್ ಆಗಿ ಕೊಟ್ಟಿದ್ದಾರೆ. ಕ್ಯಾಬಿನ್ ತುಂಬಾ ಏನ್ ಬಿಡ್ತಿಲ್ದೇ ಇರೋದ್ರಿಂದ 3 ಜನ ಅಷ್ಟು ಕಂಫರ್ಟಬಲ್ ಆಗಿ ಕೂರಕ್ ಆಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಇಟ್ಸ್ ಬೆಸ್ಟ್ ನೋನ್ ಫಾರ್ ನನ್ನ ಪ್ರಕಾರ 2 ಅಡಲ್ಟ್ಸ್ ಮತ್ತೆ 1 ಮಗು, ಬಿಕಾಸ್ ಮಧ್ಯದಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಬಂಪ್ ಇರುವಂತದ್ದು. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವನ್ ಸೆಂಟರ್ ಆರ್ಮ್ರೆಸ್ಟ್ ಇದೆ. ಅಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವನ್ ರಿಯರ್ ಎಸಿ ವೆಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಗೆ 2 ಪೋರ್ಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಆ ಸೈಡ್ ಕೂಡ ಅದೇ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ನೀ ಸ್ಪೇಸ್ ಎಷ್ಟಿದೆ ಅಂತ ನಾವು ನೋಡ್ತಿರ್ಬೋದು. ಅಂಡ್ ಇವನ್ ಲೆಗ್ ಸ್ಪೇಸ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಇವನ್ ಹೆಡ್ ರೂಮ್ ಕೂಡ ಒಂದು ರೇಂಜ್ ಗೆ ಓಕೆ ಅಂತ ಹೇಳ್ತೀನಿ. 5'8" ಬಿಲೋ ಇದೀರಾ ಅಂತಂದ್ರೆ ನೋ ಪ್ರಾಬ್ಲಮ್. ಅಂಡ್ ಇವನ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿರೋದು ನೋಡಬಹುದು, 2 ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ರೀಸೆಂಟ್ಲಿ ಹುಂಡೈ ವರ್ನಾ ಅಲ್ಲಿ ಮುಂಚೆ ಸನ್ಸೆಟ್ ಬರ್ತಾ ಇತ್ತು, ಬಟ್ ರಿಮೂವ್ ಮಾಡಿದ್ರು. ಬಟ್ ಇವಾಗ ಸಿಟಿಲಿ ರಿಯರ್ ಸನ್ಸೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವನ್ ವಿಂಡೋಗೂ ಪ್ರೊವೈಡ್ ಮಾಡಿದ್ರೆ ಸನ್ ಬ್ಲಾಕ್ ಮಾಡ್ಕೊಳ್ಳಕ್ಕೆ ಹೆವಿ ಯೂಸ್ ಆಗಿರೋದು. ಸಿಟಿ ಕಾರಲ್ಲಿ ಇರುವಂತಹ ಸೀಟ್ಸ್ ಮೋಸ್ಟ್ ಕಂಫರ್ಟಬಲ್ ಸೀಟ್ಸ್ ಅಂತ ಅನ್ಬೋದು. ಅಂಡ್ ಡ್ರೈವರ್ ಸೀಟ್ಗೆ 8-ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ಗೆ 6-ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಕಾರ್ ಇಂಟೀರಿಯರ್ ಅಂತ ಬಂದ್ರೆ ಆಕ್ಚುಲಿ ಅಂತ ಏನ್ ಮೇಜರ್ ಚೇಂಜಸ್ ಇಲ್ಲ. ಎಸ್ಪೆಷಲಿ ಡ್ಯಾಶ್ ಬೋರ್ಡ್ ಡಿಸೈನ್ ಆಗಿರ್ಬೋದು, ಸ್ಟೇರಿಂಗ್ ವೀಲ್ ಡಿಸೈನ್ ಆಗಿರ್ಬೋದು, ಎಲ್ಲ ಸೇಮ್ ಕೊಟ್ಟಿದ್ದಾರೆ. ಬಟ್ ಹೋಂಡಾ ಲೋಗೋ ಒಂದು ಚೇಂಜ್ ಆಗಿದೆ. ಅಂಡ್ ಸ್ಟೇರಿಂಗ್ ಗೆ ಲೆದರ್ ಆಪ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ 2 ಫಂಕ್ಷನ್ ಇದೆ. ಸೊ ಹೈಟ್ ಇರೋರು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಆಟೋಮೆಟಿಕ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರೋಂಥದ್ದು ನೋಡಬಹುದು ಪ್ಯಾಡಲ್ ಶಿಫ್ಟರ್ಸ್. ಅಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಅಂಡ್ ಡೌನ್ 2 ಬರುತ್ತೆ. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಸ್ಲೈಟ್ಲಿ ಗ್ರೀನ್ ಟಿಂಟಿಂಗ್ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಮಿರರ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ, ಚೈಲ್ಡ್ ಶಾಫ್ಟ್ ಲಾಕ್ ಅಥವಾ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಟ್ವಿಟರ್ ಪ್ಲೇಸ್ಮೆಂಟ್ ಆಕ್ಚುಲಿ ಇಲ್ಲಾಗಿದೆ. ಈ ಕಾರ್ಲಿ 4 ಸ್ಪೀಕರ್ ಮತ್ತೆ 4 ಟ್ವಿಟರ್ ಬರುತ್ತೆ. ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಆಟೋನೋ ಫಂಕ್ಷನ್. ಅಂಡ್ ಆಟೋಮೆಟಿಕ್ ವೈಪರ್ಸ್ ಬರುತ್ತಾ? ಎಸ್, ಆಟೋಮೆಟಿಕ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಎಡಾಸ್ ಫೀಚರ್ಸ್ ಕೊಟ್ಟಿರುವಂತದ್ದು. 7 ಎಡಾಸ್ ಫೀಚರ್ ಇದೆಯಲ್ಲ, ಸೊ ಅದ್ರದ್ದು ಫೀಚರ್ಸ್ ಕೊಟ್ಟಿರುವಂತದ್ದು. ಸೊ ಕ್ಯಾಮ್ರಾ ಬೇಸ್ಡ್ ಎಡಾಸ್ ಒಂದು ರೇಂಜ್ ಗೆ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಬಿಕಾಸ್ ನಾನು ಲಾಸ್ಟ್ ಇಯರ್ ಎಲಿವೇಟ್ ಡ್ರೈವ್ ರಿವ್ಯೂ ಮಾಡಿದಾಗ ಎಡಾಸ್ ಕೂಡ ಅಲ್ಲಿ ಟೆಸ್ಟ್ ಮಾಡಿದೆ. ಸೊ ಎಡಾಸ್ ವಾಸ್ ವರ್ಕಿಂಗ್ ಪ್ರಿಟಿ ಫೈನ್ ಕ್ಯಾಮ್ರಾ ಬೇಸ್ಡ್ ಆದ್ರೂ ಕೂಡ. ಅಂಡ್ ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿರುವಂತಹ ಫಂಕ್ಷನ್ಸ್ ಆಕ್ಚುಲಿ ಬಟನ್ಸ್ ಗಳು. ಇದು ಬಂದು ಅದನ್ನ ಎನೇಬಲ್ ಮಾಡಕ್ಕೆ, ಸ್ಪೀಡ್ ಎಷ್ಟು ಬೇಕೋ ಅದನ್ನ ಸೆಟ್ ಮಾಡಕ್ಕೆ, ಇದು ಬಂದು ಡಿಸ್ಟೆನ್ಸ್ ಸೆಟ್ ಮಾಡಕ್ಕೆ ಮುಂದ್ಗಡೆ ಇರೋ ಗಾಡಿ ಜೊತೆ. ಅಂಡ್ ಇದು ಬಂದು ಲೆನ್ ಕೀಪ್ ಅಸಿಸ್ಟ್ ಆಕ್ಟಿವೇಟ್ ಮಾಡಕ್ಕೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಗೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ SRS ಏರ್ ಬ್ಯಾಗ್ ಅನ್ನೋದು ಕೊಟ್ಟಿರುವಂತದ್ದು ನೋಡಬಹುದು. 6 ಏರ್ ಬ್ಯಾಗ್ ಈ ಕಾರಲ್ಲಿ ಸ್ಟ್ಯಾಂಡರ್ಡ್ ಫೀಚರ್. ಅಂಡ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಬಂದು ಡಿಜಿಟಲ್ ಕೊಟ್ಟಿದ್ದಾರೆ. ಅಂಡ್ ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ತೋರಿಸುತ್ತೆ. ಇವಾಗ ಪವರ್ ಅಂಡ್ ಚಾರ್ಜ್ ಹೇಳ್ತಾರೆ, ಇಕೋ ಡ್ರೈವ್ ಹೇಳ್ತಾರೆ, ಪವರ್ ಫ್ಲೋ ಹೇಳುತ್ತೆ, ರೇಂಜ್ ಅಂಡ್ ಫ್ಯೂಯಲ್ ಹೇಳುತ್ತೆ, ಫ್ಯೂಯಲ್ ಎಕಾನಮಿ, ಸ್ಪೀಡ್, G-ಫೋರ್ಸ್ ಮೀಟರ್, ಸೀಟ್ ಬೆಲ್ಟ್, ಸೇಫ್ಟಿ ಸಪೋರ್ಟ್, ಬೇಸಿಕಲಿ ಎಡಾಸಿಗೆ ಬೇಕಾಗಿರುವಂತದ್ದು. ಅಂಡ್ ಸೆಟ್ಟಿಂಗ್ಸ್ ಮತ್ತೆ ಡಿಸ್ಪ್ಲೇಲಿ ಏನೇನು ತೋರಿಸಬೇಕು ಅನ್ನೋದನ್ನ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ನೀವು. ಇಲ್ಲಿ ಫ್ಯೂಲ್ ಮೀಟರ್ ತೋರಿಸುತ್ತೆ. ಅಂಡ್ ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ಈ ಬಟನ್ ಥ್ರೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೇಕ್ನ ಸಜೆಸ್ಟ್ ಮಾಡಬಹುದು. ಈಕಾನ್ ಅನ್ನೋದು ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಬೇಸಿಕಲಿ ಅದನ್ನ ಆನ್ ಮಾಡಿದ್ರೆ ನೋಡಿ, ಈಕಾನ್ ಅನ್ನೋದು ಆಕ್ಟಿವೇಟ್ ಆಯ್ತು. ಇಮಿಡಿಯೇಟ್ ಆಗಿ ಕಾರ್ ಪೆಟ್ರೋಲ್ ಮೋಡ್ ಇಂದ ಬ್ಯಾಟರಿ ಮೋಡ್ ಗೆ ಶಿಫ್ಟ್ ಆಯ್ತು. ಇಂಜಿನ್ ಶಟ್ ಆಫ್ ಆಯ್ತು. ಸೊ ದಟ್ಸ್ ದ ಸ್ಟ್ರಾಂಗ್ ಹೈಬ್ರಿಡ್ ಟೆಕ್ನಾಲಜಿ ಆಕ್ಚುಲಿ. ಸೊ ಇವನ್ ಇಲ್ಲಿ ರೆಡಿನೋದ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಸೊ ಬ್ಯಾಟ್ರಿಲಿ ಕಾರ್ ಸ್ಟಾರ್ಟ್ ಆಯ್ತು ಅಂತಂದಾಗ ಸೊ ಕಾರ್ ಸ್ಟಾರ್ಟ್ ಆಗಿದೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿನೇ ಈ ಒಂದು ಇಂಡಿಕೇಶನ್ ಕೊಟ್ಟಿರುವಂತದ್ದು. ರೆಡಿ ಅಂತ ಅನ್ನೋದು ಸ್ಟ್ರಾಂಗ್ ಹೈಬ್ರಿಡ್ ಆಗಿರೋದ್ರಿಂದ ಇದು ಸೆಲ್ಫ್ ಚಾರ್ಜಿಂಗ್ ಟೆಕ್ನಾಲಜಿ ಇಲ್ಲಿ ವರ್ಕ್ ಆಗುವಂತದ್ದು. ಅಂಡ್ ಆಟೋ AC ಅನ್ನೋದು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಮ್ಯಾಕ್ಸ್ ಕೂಲಿಂಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ಸದ್ಯಕ್ಕೆ ಅಬ್ಸರ್ವ್ ಮಾಡಿ, 2 ಬ್ಲೋಯರ್ ಸ್ಪೀಡ್ ಅಲ್ಲಿ ವರ್ಕ್ ಆಗ್ತಿರುವಂತದ್ದು. ಮ್ಯಾಕ್ಸ್ ಕೂಲ್ ಹಾಕಿದ ತಕ್ಷಣ ನೋಡಿ, ಕಂಪ್ಲೀಟ್ ಬ್ಲೋಯರ್ ಸ್ಪೀಡ್ ಮ್ಯಾಕ್ಸಿಮಮ್ ಬಂದು ಕ್ಯಾಬಿನ್ ಕೂಲ್ ಆಗಕ್ಕೆ ಫುಲ್ ಕೆಪಾಸಿಟಿಲಿ AC ವರ್ಕ್ ಆಗುತ್ತೆ. ಬಟ್ ಅದೇ ಮ್ಯಾಕ್ಸ್ ಕೂಲ್ ನ ಆಫ್ ಮಾಡಿದ್ರೆ ಮುಂಚೆ ಏನ್ ಬ್ಲೋಯರ್ ಸ್ಪೀಡ್ ಇತ್ತು ಅಷ್ಟೇ ಬ್ಲೋಯರ್ ಸ್ಪೀಡ್ ಹೋಗುತ್ತೆ ಹೊರತು ಇದಕ್ ಬೇಕಾಗಿರೋ ಬ್ಲೋಯರ್ ಸ್ಪೀಡ್ ಹೋಗಲ್ಲ. ಹಳೆ ಯಾವ್ದು ಬ್ಲೋಯರ್ ಸ್ಪೀಡ್ ಏನಿತ್ತು ಪ್ರೀಸೆಟ್ ಡೇಟಾ ಅದನ್ನ ನೆನ್ಪಿಟ್ಕೊಂಡು ಎಷ್ಟಿತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಹೊಸ ಆಡೆಡ್ ಫೀಚರ್ ಅಂತಂದ್ರೆ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಇದು ಬಂದು ಡ್ರೈವರಿಗೆ ಕೊಟ್ಟಿದ್ದಾರೆ, ಇದು ಬಂದು ಕೋ ಡ್ರೈವರಿಗೆ ಕೊಟ್ಟಿದ್ದಾರೆ. ಅಂಡ್ ಹೊಸದಂತಂದ್ರೆ ಇನ್ನ ಒಂದು 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿರುವಂತದ್ದು. ಮುಂಚೆ 8 ಇಂಚ್ ಬರ್ತಾ ಇತ್ತು. ಆಪಲ್ ಕಾರ್ಪ್ಲೇ ಆಟೋ ವೈರ್ಲೆಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಲ್ಟಿ ವ್ಯೂ ಕ್ಯಾಮ್ರಾ ಅನ್ನೋದು ಕೂಡ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಡಿಫ್ರೆಂಟ್ ಕ್ಯಾಮ್ರಾ ಆಂಗಲ್ಸ್ ಗಳು ಇಲ್ಲಿ ಕೊಟ್ಟಿದ್ದಾರೆ. ಬೇಸಿಕಲಿ 360 ಕ್ಯಾಮ್ರಾಗೆ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಕ್ಲಾರಿಟಿ ಓಕೆ ಅಂತ ಹೇಳ್ತೀನಿ. ಬಟ್ ನನಗೆ ಪ್ರಾಬ್ಲಮ್ ಅನ್ಸಿದೇನು ಅಂತಂದ್ರೆ ಇದು ಸ್ವಲ್ಪ ಆಫ್ಟರ್ ಮಾರ್ಕೆಟ್ ಅಂತ ಅನ್ಸುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ ಇದು ನೋಡಿ, ಇದು ಮಾಮೂಲ್ ಡ್ರೈವರ್ ಆಂಗಲ್, ಡ್ರೈವರ್ ವ್ಯೂಯಿಂಗ್ ಆಂಗಲ್. ಇದು ನಾನು ಕ್ಯಾಮ್ರಾ ಇಟ್ಕೊಂಡಿರೋದು ಇವಾಗ. ಬಟ್ ಸ್ಟಿಲ್ ಇದು ನೋಡಿ, ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಅಂದ್ರೆ ಸ್ವಲ್ಪ ಮೇಲ್ಮುಖ ಮಾಡಿದೆ ಇದು. ಈ ಸ್ಕ್ರೀನ್ ಸ್ಟ್ರೈಟ್ ಹಿಂಗಿಲ್ಲ, ಸ್ವಲ್ಪ ಹಿಂಗಿದೆ. ವಿಸಿಬಿಲಿಟಿ ವೈಸ್ ಸ್ವಲ್ಪ ನಮ್ಗೆ ಕಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಅಂಡ್ ಇವನ್ ರೋಲು ಮತ್ತೆ ಪಿಚ್ ಆಂಗಲ್ ಕೂಡ ತೋರಿಸುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಕಂಪಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ಒನ್ ಮೋರ್ ಆಡೆಡ್ ಫೀಚರ್ ಅಂತಂದ್ರೆ
ಎಂಎಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಆನ್ ಅಂಡ್ ಆಫ್ ಇಲ್ಲಿ ಮಾಡ್ಕೋಬಹುದು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ ಅಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಬೇಕಾಗಿರುವಂತಹ ಮೋಡ್ ಕೂಡ ಕೊಟ್ಟಿದ್ದಾರೆ, ಅದು ಬಿ ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಕಾರ್ ಕೀ ಅದೇ ಸೇಮ್ ಅಂತ ಹೇಳಿದ್ನಲ್ಲ ನೋಡಿ, ಅದೇ ತರನೇ ಇದೆ, ಮುಂಚೆನ್ ಬರ್ತಾ ಇತ್ತು ಅದೇ ತರ ಕೀನೆ. ಲಾಕ್ ಇದೆ, ಅನ್ಲಾಕ್ ಕೀ ಕೊಟ್ಟಿದ್ದಾರೆ, ಕಾರ್ ಸ್ಟಾರ್ಟ್ ಮಾಡಬಹುದು. ಇದು ಬಂದು ಬೂಟ್ ಲಾಕ್ ಏನಿದೆ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಬೇಸಿಕಲಿ ಲಾಕ್ ರಿಲೀಸ್ ಆಗಿ ಬೂಟ್ ಸ್ವಲ್ಪ ಮೇಲೆ ಕೆತ್ಕೊಳ್ಳುತ್ತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ಅಂತ ಏನ್ ಯೂಸೇಜ್ ಇದೆ ಅಂತ ಅನ್ಸಲ್ಲ, ಬಿಕಾಸ್ ಬ್ರೇಕ್ ಹೊಡೆದ್ರೆ ಇಲ್ಲಿಂದ ಐಟಮ್ ಆಚೆ ಬಂದ್ಬಿಡುತ್ತೆ. ಅಂಡ್ 12 ವೋಲ್ಟ್ ಪವರ್ ಔಟ್ಲೆಟ್ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಮತ್ತೆ USB A ಕೊಟ್ಟಿದ್ದಾರೆ. ಅಂಡ್ ಆಟೋ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ LED ಕೊಟ್ಟಿದ್ದಾರೆ, ವೈಟ್ ಲೈಟ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇವನ್ ನಾರ್ಮಲ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಓಪನ್ ಮಾಡಕ್ ಹೋಗಲ್ಲ ಬಿಕಾಸ್ ಹೆವಿ ಅಂತಂದ್ರೆ ಹೆವಿ ಹೀಟ್ ಹೊಡಿತಾ ಇದೆ ಇವಾಗ. ಅಂಡ್ ಇವನ್ ಈ ಸೈಡ್ ಅಲ್ಲಿ ಮಿರರ್ ಇದೆ, ಲೈಟ್ ಇಲ್ಲ, ಬಟ್ ಇವನ್ ಈ ಸೈಡ್ ಮಿರರ್ ಇದೆ, ಈ ಕಡೆ ಕೂಡ ಲೈಟ್ ಇಲ್ಲ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.5 ಲೀಟರ್ ಅಟ್ಕಿನ್ಸನ್ ಸೈಕಲ್ DOHC IVTEC 4 ಸಿಲಿಂಡರ್ ಇಂಜಿನ್. ಬೇಸಿಕಲಿ ಸ್ಟ್ರಾಂಗ್ ಹೈಬ್ರಿಡ್ಗೆ ಕೊಟ್ಟಿರೋ ಇಂಜಿನ್ ಇದು. ಹೈ ವೋಲ್ಟೇಜ್ ಅಂತ ಇಂಡಿಕೇಟ್ ಮಾಡೋಕ್ಕೆ ಆರೆಂಜ್ ಕಲರಿಂಗ್ ಯೂಸ್ ಮಾಡಿದ್ದಾರೆ. ಇಂಜಿನ್ ಎಲೋನ್ 100 PS ಪವರ್ ಮತ್ತೆ 131 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಎಲೆಕ್ಟ್ರಿಕ್ ಮೋಟರ್ 109 PS ಪವರ್ ಮತ್ತೆ 253 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಕಂಬೈನ್ಡ್ ಆಗಿ 126 PS ಪವರ್ ಮತ್ತೆ 253 Nm ಟಾರ್ಕ್ ಹೈಬ್ರಿಡ್ ಮೋಡ್ ಅಲ್ಲಿ ಈ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಈ ಸ್ಟ್ರಾಂಗ್ ಹೈಬ್ರಿಡ್ ಟೆಕ್ನಾಲಜಿ ಇಟ್ಸ್ ಅವಾರ್ಡ್ ವಿನ್ನಿಂಗ್ ಗೇಮ್ ಚೇಂಜರ್ ಆಸ್ಪೆಕ್ಟ್ ಅನ್ಬೋದು. ಬಿಕಾಸ್ EV ಮೋಡ್, ಹೈಬ್ರಿಡ್ ಮೋಡ್, ಇಂಜಿನ್ ಮೋಡ್ 3 ಮೋಡ್ಗೂ ನಮಗೆ ಗೊತ್ತಾಗದಿರೋಷ್ಟು ಸ್ಮೂತ್ ಆಗಿ ಶಿಫ್ಟ್ ಆಗ್ತಾ ಇರುತ್ತೆ. 27.26 kmpl ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗ್ತಾ ಇರೋದು ಅಡ್ವಾನ್ಸ್ ಹೈಬ್ರಿಡ್ ಟೆಕ್ನಾಲಜಿಯಿಂದ. ಬೇಸಿಕಲಿ ಹೈಬ್ರಿಡ್ ಮೋಡಲ್ಲಿ ಇಂಜಿನ್ ಇಂದ ಡೈರೆಕ್ಟ್ ಆಗಿ ವೀಲ್ಗೆ ಪವರ್ ಹೋಗಲ್ಲ. ಇನ್ಸ್ಟೆಡ್ ಇಂಜಿನ್ ಪವರ್ ಜನರೇಟರ್ ಮೋಟರ್ಗೆ ಹೋಗಿ ಬ್ಯಾಟ್ರಿನ ಚಾರ್ಜ್ ಮಾಡಿ ಬ್ಯಾಟ್ರಿಯಿಂದ ಟ್ರಾಕ್ಷನ್ ಮೋಟರ್ ಥ್ರೂ ವೀಲ್ಗೆ ಪವರ್ ಹೋಗುತ್ತೆ. ಬಟ್ EV ಮೋಡಲ್ಲಿ ಬ್ಯಾಟ್ರಿ ಪವರ್ ಮಾತ್ರ ಟ್ರಾಕ್ಷನ್ ಮೋಟರ್ ಥ್ರೂ ವೀಲ್ಗೆ ಹೋಗುತ್ತೆ, ಬಟ್ ಇಂಜಿನ್ ಆನ್ ಆಗಿರಲ್ಲ. ಬಟ್ ಇಂಜಿನ್ ಮೋಡಲ್ಲಿ ಕ್ಲಚ್ ಎಂಗೇಜ್ ಆಗಿ ಇಂಜಿನ್ ಇಂದ ಪವರ್ ಡೈರೆಕ್ಟ್ ಆಗಿ ವೀಲ್ಗೆ ಹೋಗುತ್ತೆ. ಅಂಡ್ ಟಾರ್ಕ್ ಬೂಸ್ಟ್ ಬೇಕಾದಾಗ ಬ್ಯಾಟ್ರಿ ಪವರ್ ಟ್ರಾಕ್ಷನ್ ಮೋಟರ್ ಥ್ರೂ ವೀಲ್ಗೆ ಹೋಗುತ್ತೆ. ಹೈಬ್ರಿಡ್ ಬಿಟ್ರೆ ನಾರ್ಮಲ್ 1.5 ಲೀಟರ್ IVTEC 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಕೂಡ ಇದೆ. ಅದು 121 PS ಪವರ್ ಮತ್ತೆ 145 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 7 ಸ್ಪೀಡ್ CVT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಕಾರ್ ವೇರಿಯಂಟ್ಸ್ ವೈಸ್ SV, V, ZX, ZX Plus ಅಂತ 4 ವೇರಿಯಂಟ್ ಬಿಟ್ಟಿದ್ದಾರೆ. ಸ್ಟ್ರಾಂಗ್ ಹೈಬ್ರಿಡ್ ಟಾಪ್ ಅಂಡ್ ZX Plus ಅಲ್ಲಿ ಮಾತ್ರ ಬರೋದು. ಅಂಡ್ ಪ್ರೈಸಿಂಗ್ ವೈಸ್ ಸ್ಟ್ರಾಂಗ್ ಹೈಬ್ರಿಡ್ 21 ಲಕ್ಷ ಎಕ್ಸ್ಶೋರೂಮ್ ಆಗುತ್ತೆ, ಆನ್ ರೋಡ್ ಬ್ಯಾಂಗ್ಳೂರ್ 26 ಲಕ್ಷ ಆಗುತ್ತೆ. ಬಟ್ ನಾರ್ಮಲ್ ಪೆಟ್ರೋಲ್ ಕಾರ್ ಬೇಸ್ ವೇರಿಯಂಟ್ 15 ಲಕ್ಷ ಆನ್ ರೋಡ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ZX Plus ಟಾಪ್ ಅಂಡ್ CVT 21 ಲಕ್ಷ ಆನ್ ರೋಡ್ ಬ್ಯಾಂಗ್ಳೂರ್ ಆಗುತ್ತೆ. ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಲಿಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೇಫ್ಟಿ ಫೀಚರ್ಸ್ ವೈಸ್ 40+ ಸೇಫ್ಟಿ ಫೀಚರ್ಸ್ ಈ ಕಾರಲ್ಲಿ ಬರುತ್ತೆ, ಇನ್ಕ್ಲೂಡಿಂಗ್ ADAS ಫೀಚರ್ಸ್. ಅಂಡ್ ES ಪ್ಲಾಟ್ಫಾರ್ಮ್ ಮೇಲೆ ಈ ಕಾರ್ ಬಿಲ್ಡ್ ಆಗಿರೋದ್ರಿಂದ ಬಾಡಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಸೊ ಸೇಫ್ಟಿ ಫೀಚರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನ್ಸ್ತು, ಹೊಸ ಸಿಟಿ ಫೇಸ್ ಲಿಫ್ಟೆಡ್ ಮಾಡೆಲ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಅವಾಗಲೇ ಹೇಳ್ದಂಗೆ ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯೂನಿಕ್ ಕಂಟೆಂಟ್ಸ್, ಶಾರ್ಟ್ ಕಂಟೆಂಟ್ಸ್ ತುಂಬಾ ಫಾಸ್ಟ್ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ನಾನು ಶಾರ್ಟ್ ಕಂಟೆಂಟ್ಸ್ ಗಳನ್ನ ಮತ್ತೆ ಯೂನಿಕ್ ಕಂಟೆಂಟ್ಸ್ ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಲ್ಲ. ಲಾಂಗ್ ಫಾರ್ಮೆಟ್ ಕಂಟೆಂಟ್ ಗೆ ಯೂಟ್ಯೂಬ್ ಇಟ್ಕೊಂಡಿದ್ದೀನಿ. ಸೊ ಶಾರ್ಟ್ ಕಂಟೆಂಟ್ಸ್ ಗೆಲ್ಲ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ. ಯಾರೆಲ್ಲ ಒಂದು ಹೊಸ ಸೆಡಾನ್ ಕಾರ್ ತಗೋಬೇಕು ಅಂತಿರೋ ಅಂಡ್ ಎಲ್ಲ ಹೋಂಡಾ ಫ್ಯಾನ್ಸ್ಗೂ ಸಿಟಿ ಫ್ಯಾನ್ಸ್ಗೂ ಈ ರಿವ್ಯೂನ ತಲುಪ್ಸೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.